ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ನಾವು ಈ ದಿನ ಇತಿಹಾಸದ ಪ್ರಶ್ನೆಗಳನ್ನು ಮುಂದುವರಿಸೋಣ. ಇಲ್ಲಿ ಪ್ರಶ್ನೆ ನೀಡಿರ್ತಕ್ಕಂಥದ್ದು ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ. ಕೆಳಗೆ ಕೊಟ್ಟಿರುವ ಕ್ರಿಸ್ತಪೂರ್ವ 6ನೇ ಶತಮಾನದ ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಮಹಾಜನಪದ ಮೇಲೆ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ. UPSCಯಲ್ಲಿ ಕೂಡ ಪ್ರತ್ಯೇಕವಾಗಿ ಒಂದೊಂದು ಮಹಾಜನಪದ ಮೇಲೆ ಕೂಡ ಪ್ರಶ್ನೆ ರೈಸ್ ಆಗ್ತಕ್ಕಂಥದ್ದು. ಬಟ್ PC, PSI ಬೇರೆ ಬೇರೆ ಅದರ್ ಎಕ್ಸಾಮ್ಗಳಲ್ಲಿ ನೇರವಾಗಿ ಈ ಥರ ಪ್ರಶ್ನೆ ಬರ್ತಾ ಇರುತ್ತೆ. ಹಾಗಾಗಿ ಟೋಟಲ್ 16 ಮಹಾಜನಪದಗಳಿದ್ದಾವೆ, ನಿಮಗೆ ಗೊತ್ತಿರಬೇಕು. ಹಾಗಾಗಿ ಆ 16 ಜನಪದಗಳನ್ನು ಇದೇ ಆ್ಯಂಗಲಲ್ಲಿ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ನೋಡುವಂಥ ಪ್ರಯತ್ನ ಮಾಡೋಣ. ಕಾಶಿ, ವಾರಣಾಸಿ ಕರೆಕ್ಟ್ ಇದೆ. ಕಾಶಿ ಒಂದು ಮಹಾಜನಪದ, ಅದರ ರಾಜಧಾನಿ ವಾರಣಾಸಿ. ಮಗಧ ರಾಜಗೃಹ ಕರೆಕ್ಟ್ ಇದೆ. ಹಂಗ ಚಂಪಾ ನದಿಯಲ್ಲಿ ಬೆಳೆದು ಬಂದಿರೋದ್ರಿಂದ ಅಲ್ಲಿ ಚಂಪಾ ಅನ್ನುವಂಥ ಹೆಸರು ಬರುತ್ತೆ. ಹಾಗಾದರೆ ತಪ್ಪಿರ್ತಕ್ಕಂಥದ್ದು ಯಾವುದು ಅಂತಂದರೆ ಡಿ ರೀ. ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಡಿ ಆಗುತ್ತೆ ಸ್ನೇಹಿತರೆ. ಅವಂತಿಯ ರಾಜಧಾನಿ ವೈಶಾಲಿ ಅಲ್ಲ. ಅವಂತಿಯ ರಾಜಧಾನಿ ಉಜ್ಜಯಿನಿ. ನೋಡ್ರಿ, ಅವಂತಿಯ ರಾಜಧಾನಿ ಉಜ್ಜಯಿನಿ. ಈ ವೈಶಾಲಿ ಯಾವುದರ ರಾಜಧಾನಿ ಅಂತಂದ್ರೆ ವಜ್ಜಿ ಅಥವಾ ರುಜ್ಜಿಯ ರಾಜಧಾನಿ ವೈಶಾಲಿ. ಹಾಗಾಗಿ ಇಲ್ಲಿ ಇದು ಸರಿಯಾಗುತ್ತೆ ಸ್ನೇಹಿತರೆ. ನೋಡಿ, ಹಾಗಾದರೆ ಟೋಟಲ್ ಎಷ್ಟು ಜನಪದಗಳು? ಟೋಟಲ್ ಆಗಿರ್ತಕ್ಕಂಥದ್ದು ಜನಪದಗಳು ಕಾಣ್ತಾ ಇದ್ದಾವೆ. ಒಟ್ಟು 16 ಜನಪದಗಳು ಸ್ನೇಹಿತರೆ, 16. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಯಾರ. ಒಟ್ಟು ಮಹಾಜನಪದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 16. ಅಷ್ಟೇ ಅಲ್ಲ, ಪ್ರಶ್ನೆನ ಸೆಂಟ್ರಲ್ ಎಕ್ಸಾಮಲ್ಲಿ ಏನು ಕೇಳಿದ್ರೆ ಅಂದರೆ ಪ್ರಾಚೀನ ಕಾಲದಲ್ಲಿ ಉದಯಿಸಿದ ಮಹಾಜನಪದಗಳು ಎಷ್ಟನೇ ಶತಮಾನದಲ್ಲಿ ಉದಯಿಸಿದ ಅಂತ ಕೇಳ್ಯಾರ. ಮಹಾಜನಪದಗಳು ಉದಯಿಸಿದ ಕಾಲ ಅಂತ ಕೇಳ್ಯಾರ. ಅಲ್ಲಿ ಆನ್ಸರ್ ಏನಾಗುತ್ತೆ ಅಂತಂದರೆ ಕ್ರಿಸ್ತಪೂರ್ವ 6ನೇ ಶತಮಾನ, 6th ಸೆಂಚುರಿಯಲ್ಲಿ ಇವು ಉದಯಿಸಿರ್ತಕ್ಕಂಥದ್ದು ಗಂಗಾ ಮತ್ತು ಯಮುನಾ ನದಿ ದೋಹ ಪ್ರದೇಶದಲ್ಲಿ. ಹಾಗಾದ್ರೆ ನೋಡ್ರಿ, 16 ಯಾವುವು ಮಹಾಜನಪದಗಳಂದರೆ ಇಲ್ಲಿ ಕಾಣ್ತಾ ಇದ್ದು ನೋಡ್ರಿ. ಕಾಂಬೋಜ್ ಇದು ಜಮ್ಮು ಕಾಶ್ಮೀರ. ಎಲ್ಲಿ? ಜಮ್ಮು ಕಾಶ್ಮೀರದಾಗ ಕಂಡು ಬರುತ್ತೆ. ಓಕೆ, ಕಾಂಬೋಜ್. ಇದರ ರಾಜಧಾನಿ ರಾಜಾಪುರ. ಓಕೆ, ನೆಕ್ಸ್ಟ್ ಗಾಂಧಾರ ತಕ್ಷಶಿಲಾ. ಗಾಂಧಾರ ಇಲ್ಲಿ ತಕ್ಷಶಿಲಾ. ಇನ್ನು ಕುರು, ಪಾಂಚಾಲ, ಕೋಸಲ, ಮಲ್ಲ. ಓಕೆ, ಕಾಶಿ, ವರ್ಜಿ, ಮಗಧ, ಹಂಗ. ನೋಡ್ರಿ, ಮತ್ಸ್ಯ, ಅವಂತಿ, ಚೇದಿ, ಸೂರಸೇನ್ ಇವೆಲ್ಲವೂ ಕೂಡ ಗೊತ್ತಿರಬೇಕು. ಮತ್ತು ಹಾಸ್ಮಾಕ್, ವೆರಿ ಇಂಪಾರ್ಟೆಂಟ್. ಇವು ಟೋಟಲ್ ಇರ್ತಕ್ಕಂಥ 16 ಮಹಾಜನಪದಗಳು. ಎಕ್ಸಾಮಲ್ಲಿ ಏನು ಕೇಳ್ತಾನಂದರೆ ಅತಿ ದೊಡ್ಡ ಮಹಾಜನಪದ ಅಂತ ಕೇಳಿದಾಗ ನೀವು ಯಾವುದನ್ನು ಮಾಡಬೇಕು? ಮಗಧ್ ಅಂತ ಆನ್ಸರ್ ಮಾಡಬೇಕು. ಅತಿ ದೊಡ್ಡ ಮಹಾಜನಪದ. ಹಾಗಾದರೆ ಅತಿ ಚಿಕ್ಕ ಮಹಾಜನಪದ ಯಾವುದಂತ ಕೇಳಿದಾಗೆ ನೀವು ಕಾಶಿ ಅಂತ ಆನ್ಸರ್ ಮಾಡಬೇಕು. ಕಾಶಿ. ದೊಡ್ಡದು ಅಂದರೆ ಮಗಧ, ಚಿಕ್ಕದಂದರೆ ಕಾಶಿ. ಅರ್ಥ ಆಯ್ತಾ? ಹಾಗಾದರೆ ಹೊರಗಡೆ ಇರತಕ್ಕಂಥ ಔಟ್ಸೈಡ್ ಇರತಕ್ಕಂಥ ಒಂದು ಮಹಾಜನಪದ ಯಾವುದಂದ್ರೆ ಗಾಂಧಾರ. ನೋಡ್ರಿ, ಯಾವುದು? ಗಾಂಧಾರ. ಭಾರತದ ಹೊರ ಮೇಲಿರ್ತಕ್ಕಂಥ ಮಹಾಜನಪದ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಏಕೈಕ ಮಹಾಜನಪದ ಯಾವುದು ಅಂದ್ರೆ ಹಾಸ್ಮಾಕ. ಇದರ ರಾಜಧಾನಿ ಪೋತ್ಲಿ. ಅರ್ಥ ಆಯ್ತಾ? ಮಗಧ ರಾಜಗೃಹ, ಅಂಗ ಚಂಪ, ಕಾಶಿ ಬನಾರಸ್ ಅಥವಾ ವಾರಣಾಸಿ, ಮಲ್ಲ ಕುಶಿನಗರ್, ಪಾಂಚಾಲ ಕಾಂಪಿಲ್ಯ, ಕೋಸಲ ಅಯೋಧ್ಯ. ಅರ್ಥ ಆಯ್ತಾ? ನೆಕ್ಸ್ಟು ಅವಂತಿ. ನೋಡ್ರಿ, ಅವಂತಿ ಉಜ್ಜಯಿನಿ, ಕಾಂಬೋಜ ರಾಜಾಪುರ. ಈ ರೀತಿ ಇವರ ಈ ರಾಜಧಾನಿಗಳನ್ನು ಕೂಡ ನೋಡ್ಕೋಬೇಕಾಗತ್ತೆ. ಬಟ್ ಈ ಮಹಾಜನಪದಗಳು ಎಲ್ಲಿ ಉದಯಿಸ್ತು ಅಂತ ಕೇಳ್ತಿರ್ತಾರೆ. ಗಂಗಾ ಯಮುನಾ ನದಿಯಲ್ಲಿ ದಡ ಅಂದ್ರೆ ಆ ಪ್ರದೇಶದಲ್ಲಿ. ಅದನ್ನು ಬ್ರಹ್ಮಾವತ ನಾಡು ಅಂತ ಕರೀತಾರೆ. ಯಾಕಂದ್ರೆ ಐರನ್ ಸಿಕ್ತು. ಇಲ್ಲಿ ಐರನ್ ಪತ್ತೆ ಆಗುತ್ತೆ. ಮುಖ್ಯವಾಗಿ ಯಾವಾಗ ಕಬ್ಬಿಣದ ಬಳಕೆ ಆಯ್ತಲ್ಲ ಆವಾಗ ಮಹಾಜನಪದಗಳು ಉದಯ ಆಗ್ತವೆ. ಆ ಮಹಾಜನಪದಗಳೆಲ್ಲ ನುಂಗಿ ಆಗಿರ್ತಕ್ಕಂಥದ್ದು 16ರಲ್ಲಿ 15 ಮಹಾಜನಪದಗಳನ್ನು ನುಂಗಿ ಒಂದು ಸಾಮ್ರಾಜ್ಯವಾಗಿ ಹೊರಹೊಮ್ಮಿದ್ದು ಯಾವುದಂದ್ರಿಗಿನ ಮಗಧ್ ರೀ. ಯಾವುದು? ಮಗಧ್ ಸಾಮ್ರಾಜ್ಯ. ಇದು ನಿಮಗೆ ಗೊತ್ತಿರಬೇಕು. 15 ಮಹಾಜನಪದಗಳನ್ನು ನುಂಗಿ ಆಗಿರ್ತಕ್ಕಂಥದ್ದು ಮಗಧ್ ಸ್ನೇಹಿತರೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಪ್ರಶ್ನೆ ಬರುತ್ತೆ, ನಾನು ಮತ್ತೆ ನಿಮಗೆ ಅದರದ್ದು ಕಂಟೆಂಟ್ ಸಿಲೆಬಸ್ ಹೇಳ್ಬೇಕಾದ್ರೆ ನಾನು ಹೇಳಿರ್ತೀನಿ ಸ್ನೇಹಿತರೆ.
ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಈ ಕೆಳಕಂಡ ರಾಜವಂಶಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮನ್ನ ಎಷ್ಟು ಫೂಲ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಪೇಪರ್ ತೆಗಿಯೋರು, ನಾವೇನು ಅನ್ಕೋತೀವಿ ಏನೋ ಚೇಂಜಸ್ ಇರ್ಬೋದು ಅನ್ಕೋತೀವಿ. ಬಟ್ ನೋಡಿರಿ ಕ್ವಶನ್ ಪೇಪರ್ ತೆಗಿತಕ್ಕಂಥ ಮೈಂಡ್ಸೆಟ್ ಯಾವ ರೀತಿ ಅಂತ ನೋಡ್ರಿ, ಇಲ್ಲಿ ಯಾಸ್ ಇಟ್ ಈಸೇ ಕೊಟ್ಬಿಟ್ಟಾರೆ ಅವರು. ಶಾತವಾಹನರು ನೋಡ್ರಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ಮನೆತನ ಮತ್ತು ಕರ್ನಾಟಕವನ್ನು ಆಳಿರ್ತಕ್ಕಂಥ ಮೊದಲ ಮನೆತನ ಇದು. ನೆಕ್ಸ್ಟ್ ಆ ನಂತರ ಇಲ್ಲಿ ಕದಂಬರು ಕೊಟ್ಟಿಲ್ಲ, ಗಂಗರು ಕೂಡ ಆಪ್ಷನ್ಸಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರ ನಂತರ ಕಲ್ಯಾಣದ ಚಾಲುಕ್ಯ ನಂತರ ಹೊಯ್ಸಳರ ನಂತರ ವಿಜಯನಗರ ಸಾಮ್ರಾಜ್ಯದ ನಂತರ ಈ ಕಡೆ ಬಹುಮನಿ ನಂತರ ಮೈಸೂರು ಒಡೆಯರು. ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ನೋಡ್ರಿ, ಇದಕ್ಕೆ ಸರಿಯಾದಂಥ ಉತ್ತರ ABCD ಆಗುತ್ತೆ. ಕರೆಕ್ಟ್ ಕೊಟ್ಬಿಟ್ಟನ್ರಿ ಅವ್ನು, ನಮ್ಮನ್ನೇ ಬಕರ ಮಾಡ್ತಾ ಇದ್ದಾನೆ. ಒಟ್ಟು ಬಕರ ಆಗ್ಬಾರ್ದು ನಾವು. ಓಕೆ, ಕ್ವಶನ್ ಪೇಪರ್ ತೆಗಿಯೋನ್ನೇ ಬಕರ ಮಾಡಬೇಕು. ನೋಡಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಸಿದ್ಧವಾದ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ರವಿಕೀರ್ತಿ, ಕೌಟಿಲ್ಯ, ಸಮುದ್ರಗುಪ್ತ, ಅರಿಸೇನ. ನೋಡಿ ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಅಲಹಾಬಾದ್ ಪ್ರಶಸ್ತಿ ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಯಾರು ರಚಿಸಿದರು ಅಂತ ಕೇಳ್ಯಾರ. ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಬೇರೆ, ಯಾರು ರಚನೆ ಮಾಡಿರಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಅರಿಸೇನ. ನೋಡ್ರಿ ಯಾರು? ಅರಿಸೇನ. ಹಾಗಾದರೆ ಇಲ್ಲೇ ಗೊತ್ತಾಯಿದೆ. ರವಿಕೀರ್ತಿ ಈತ ಐಹೊಳೆ ಶಾಸನ. ರವಿಕೀರ್ತಿ ಯಾವ ಶಾಸನ? ಐಹೊಳೆ ಶಾಸನ. ಈತ ಐಹೊಳೆ ಶಾಸನ ರಚಿಸಿರ್ತಕ್ಕಂಥದ್ದು. ಕೌಟಿಲ್ಯ ಈತನ ಫೇಮಸ್ ಆಗಿರ್ತಕ್ಕಂಥದ್ದು ಕೃತಿ ಅಥವಾ ಗ್ರಂಥ ಇದೆ ಅರ್ಥಶಾಸ್ತ್ರ. ನೋಡ್ರಿ ಅರ್ಥಶಾಸ್ತ್ರ. ಇನ್ನು ಸಮುದ್ರಗುಪ್ತ ನೋಡ್ರಿ ಇಲ್ಲೇನು ಕೊಟ್ಟಿದ್ದಾರೆ? ಸಮುದ್ರಗುಪ್ತ ಅಂತ ಕೊಟ್ಟರ. ಇದು ಅವನಿಗೆ ಸಂಬಂಧಿಸಿರ್ತಕ್ಕಂಥ ಶಾಸನ. ಅಲಹಾಬಾದ್ ಪ್ರಶಸ್ತಿಯನ್ನು ಯಾರು ರಚಿಸಿದ್ರು ಅಂತ ಕೇಳಿದ್ರೆ ಅರಿಸೇನ. ಬಟ್ ಯಾರಿಗೆ ಸಂಬಂಧಪಟ್ಟದಂದ್ರಿಗಿನ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟದ. ಈ ಗುಪ್ತರಲ್ಲಿ ಅತಿ ಪ್ರಸಿದ್ಧನಾದವನು ಇವನು. ಗುಪ್ತರ ಪ್ರಸಿದ್ಧ ಅರಸ. ಇವನನ್ನು 100 ಕದನಗಳ ಸಿಂಹ ಅಂತ ಕರೀತಾರೆ ಇವನ್ನ. ಯಾಕಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಏನೈತಲ್ಲ ಅದು ಗದ್ಯ ಮತ್ತು ಪದ್ಯ ಒಳಗೊಂಡಿರ್ತಕ್ಕಂಥ ಶಾಸನ. ಒಂದೇ ವಾಕ್ಯದಲ್ಲಿ ಕಂಡು ಬರತಕ್ಕಂಥ ಶಾಸನ ರೀ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮತ್ತು ಮುಂದಿನ ಪ್ರಶ್ನೆ ನೋಡೋಣ. ಮಹಾತ್ಮ ಗಾಂಧಿಯವರು ಎಷ್ಟು ಸಲ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದರು ಅಂತ ಕೇಳ್ಯಾರ. ಎಷ್ಟು ಸಲ ಅಂತ ಕೇಳ್ಯಾರ ನೋಡ್ರಿ. 2, 3, 1 ಯಾವಾಗಲೂ ಇಲ್ಲ ಅಂತ ಕೊಟ್ಟಾರ. ಆದರೆ ಈ ರೀತಿ ಪ್ರಶ್ನೆ ಬಂದಾಗ ನೀವು ಈಸಿಯಾಗಿ ಆಗ್ಬೋದು. ಯಾಕಂದ್ರೆ ಗಾಂಧೀಜಿಯವರು ಏಕೈಕ ಬಾರಿ ಏನಾಗ್ಯಾರ್ರಿ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಅದು ಸ್ಪೆಷಲಿ ಎಲ್ಲಿ ಅಂದರೆ ನಮ್ಮ ಬೆಳಗಾವಿ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ 1 ರೀ. 1 ಬಾರಿ ಅಂತ ಹಾಕಬೇಕು. ಬೆಳಗಾವಿ ಅಧಿವೇಶನ ಇದನ್ನು ಪದೇ ಕೇಳ್ತಿರ್ತಕ್ಕಂಥ ಕ್ವಶನ್ ಇದು. ಬೆಳಗಾವಿ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥದ್ದು. ನೋಡ್ರಿ ಯಾವಾಗಂದ್ರೆ 1924ರಲ್ಲಿ. ಇದು 39ನೇ ಅಧಿವೇಶನ. ನೋಡ್ರಿ, ಒಂದು ವರ್ಷಕ್ಕೆ ಒಂದೇ ಬೇರೆ ಕೌಂಟ್ ಆದರೆ 39 ಅಥವಾ 2 ಹಿಡ್ಕೊಂಡ್ರೆ 42ವರೆಗೂ ಬರುತ್ತೆ. ಇದು ಕೆಲವೊಂದು ಬಾರಿ ಒಂದೇ ವರ್ಷದಲ್ಲಿ 2 ಅಧಿವೇಶನಗಳು ನಡೆದವ್ರಿ, ವಿಶೇಷ ಅಧಿವೇಶನಗಳು. ಬಟ್ 39 ಅಥವಾ 42 ಗಾಂಧೀಜಿಯವರು ವಹಿಸ್ಕೊಂಡಿರ್ತಕ್ಕಂಥದ್ದು ಇದನ್ನು. ಗಾಂಧೀಜಿ. ಓಕೆ, ಇಲ್ಲಿ ವಿಶೇಷ ಏನಂದ್ರಿಗಿನ ಇಲ್ಲಿ ವೀಲಾಗೋಳ್ ಈ ವೀಲಾಗೋಳ್ ನಾರಾಯಣ ರಾವ್ ರಚಿಸಿರ್ತಕ್ಕಂಥ ಉದಯವಾಗಲಿ ಎಕ್ಸಾಮಲ್ಲಿ ಕೇಳ್ತಾರೆ, ಇದನ್ನು ನೆನ್ಪಿಟ್ಕೋರಿ. ಉದಯವಾಗಲಿ ಚಲುವ ನಮ್ಮ ಕನ್ನಡ ನಾಡು ಎಂಬ ಗೀತೆನ ಈ ಗಂಗೂಬಾಯಿ ಆನಗಲ್. ನೋಡ್ರಿ ಯಾರು? ಗಂಗೂಬಾಯಿ ಆನಗಲ್ ಎಂಬ ಒಬ್ಬ ಮಹಿಳೆ ಇದನ್ನು ಆಡಿರ್ತಕ್ಕಂಥದ್ದು. ಓಕೆ, ಇದನ್ನು ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರಿಗಿನ ಗಂಗಾಧರರಾವ್ ದೇಶಪಾಂಡೆ ಅವರಾಗಿದ್ದರು. ಮತ್ತು ಗಾಂಧೀಜಿಯ ಭಾಷಣವನ್ನು ಎಚ್ ನರಸಿಂಹಯ್ಯ ಅವರು ಏನು ಮಾಡಿದ್ರು ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು, ಭಾಷಾಂತರ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಏಕೀಕರಣ ಸಭಾ ಆಯಿತು, ಖಿಲಾಫತ್ ಸಭಾ ಆಯಿತು, ಮತ್ತು
ಈ ಬ್ರಾಹ್ಮಣೇತರ ಸಭೆ ಆಯಿತು, ಸಾಮಾಜಿಕ ಸಭೆ ಆಯಿತು. ಅರ್ಥ ಆಯ್ತಾ? ಟೋಟಲ್ 4 ಸಭೆಗಳು ಹಿಡಿತೇವ್ರಿ ಈ ಒಂದು ಅಧಿವೇಶನದಲ್ಲಿ. ಓಕೆ, ಇದು ಈ ಒಂದು ಬೆಳಗಾವಿ ಅಧಿವೇಶನದ ಏನು ವೇದಿಕೆ ಇತ್ತಲ್ಲ, ಅದಕ್ಕೆ ವಿಜಯನಗರ ವೇದಿಕೆ ಅಂತ ಹೆಸರಿಸಲಾಗಿತ್ತು. ವಿಜಯನಗರ ವೇದಿಕೆ, ವೆರಿ ಇಂಪಾರ್ಟೆಂಟ್. ಓಕೆ, ವಿಜಯನಗರ ವೇದಿಕೆ ನೋಡ್ರಿ. 2019ರಲ್ಲಿ ಈ ಸ್ತಬ್ಧ ಚಿತ್ರವಾಗಿ ಏನಾಗಿತ್ತು, ಕರ್ನಾಟಕದಿಂದ ಆಯ್ಕೆಯಾಗಿತ್ತು. ಎಲ್ಲಿಗೆ? ದೆಹಲಿಯ ಪೆರೇಡ್ನಲ್ಲಿ. ಓಕೆ, ಇದು ನಿಮಗೆ ಗೊತ್ತಿರ್ಬೋದು. ಯಾಕೆ 2019 ಅಂದ್ರೆ ಗಾಂಧೀಜಿಯವರು ಜನ್ಮಿಸಿ 2019ಕ್ಕೆ 150 ವರ್ಷ ಆಗಿತ್ತು. 150 ವರ್ಷಗಳ ಕಾಲ ಆಗಿತ್ತು. ಅದರ ಸವಿನೆನಪಿಗಾಗಿ ಅವರು ಬೆಳಗಾವಿಗೆ ಭೇಟಿ ಕೊಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಈ ಸ್ತಬ್ಧ ಚಿತ್ರವನ್ನು ಏನು ಮಾಡಿದ್ರು, ಹೊರಡಿಸಲಾಗಿತ್ತು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬಾಲಗಂಗಾಧರ ತಿಲಕರು ಸಂಪಾದಕರಾಗಿದ್ದ ವೃತ್ತಪತ್ರಿಕೆಗಳು ಯಾವುವು ಅಂತ ಕೇಳಿದಾರೆ, ಅಥವಾ ಯಾವುದು ಅಂತ ಕೇಳ್ಯಾರ. ಕೇಸರಿ ನಿಮಗೆಲ್ಲ ಗೊತ್ತಿದೆ, ರೈಟ್? ಕೇಸರಿ ಇದೆ, ಮರಾಠ ಕೂಡ ಇದೆ. ಆದರೆ ಇವೆರಡೂ ಅಲ್ಲ. ಯಾವ? ಹಿತವಾದ ಮತ್ತು ವಾಯ್ಸ್ ಆಫ್ ಇಂಡಿಯಾ. ವಾಯ್ಸ್ ಆಫ್ ಇಂಡಿಯಾ ದಾದಾಬಾಯಿ ನವರೋಜಿ ಅವ್ರದ್ದು. ವಾಯ್ಸ್ ಆಫ್ ಇಂಡಿಯಾ ಯಾರ್ದು? ದಾದಾಬಾಯಿ ನವರೋಜಿ ಅವ್ರದ್ದು. ಇದು ಹಿತವಾದ ಅನ್ನುವುದು ಇದು ದೇವಸ್ಥ ಅವ್ರದ್ದು. ದೇವಸ್ಥ ಅನ್ನುವಂಥ ವ್ಯಕ್ತಿದಿದು. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗಾದ್ರೆ ಇದಕ್ಕೆ ಡಿ ಆನ್ಸರ್ ಆಗುತ್ತೆ. ಯಾವುದು? ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಋಗ್ವೇದದಲ್ಲಿರುವ ಪುರುಷ ಸೂಕ್ತದಲ್ಲಿ ಏನಿದೆ ಅಂತ ಕೇಳ್ಯಾರ. ಪುರುಷ ಪ್ರಾಧಾನ್ಯತೆ ಒಂದು ಪ್ರಣಾಳಿಕೆ ಅಂತ ಕೊಟ್ಟಿದ್ದಾರೆ. ಗಂಡು ಮಗುವಿನ ಜನನಕ್ಕಾಗಿ ಒಂದು ಪ್ರಾರ್ಥನೆ ಅಂತ ಕೊಟ್ಟಾರ. ಪುರುಷತ್ವ ಸಂಕ್ರಮಣಕ್ಕೆ ಸಂಬಂಧಿಸಿದ ಮತ ಸಂಸ್ಕಾರಗಳ ವಿವರಣೆಗಳಂತ ಕೊಟ್ಟಾರ. ನೆಕ್ಸ್ಟ್ 4 ವರ್ಣಗಳ ಮೊಟ್ಟ ಮೊದಲ ಉಲ್ಲೇಖ. ಓಕೆ, ಮೊಟ್ಟ ಮೊದಲ ಉಲ್ಲೇಖ ನೋಡ್ರಿ, ಇದು ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಇದು ಕರೆಕ್ಟಾಗಿರ್ತಕ್ಕಂಥದ್ದು. ನೋಡಿರಿ, ಒಟ್ಟಿನಲ್ಲಿ ವೇದಗಳಲ್ಲಿ 4 ವೇದಗಳು ಅಂದರೆ 4 ವೇದಗಳು ಕಂಡು ಬರ್ತಾವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದರಲ್ಲಿ ಮೊದಲನೇದು ಋಗ್ವೇದ. ಅದರಲ್ಲಿ 10 ಮಂಡಲಗಳು ಕಂಡು ಬರ್ತಾವ್ರಿ. ಎಷ್ಟು ಮಂಡಲಗಳು? 10 ಮಂಡಲಗಳು ಕಂಡು ಬರ್ತಕ್ಕಂಥದ್ದು. 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರ ಇದೆ. ಓಕೆ, ನೆಕ್ಸ್ಟು ಮತ್ತು ಇದರ ದಶರಾಜನ ಯುದ್ಧದ ಬಗ್ಗೆ, ಸೋಮ ಪಾನೀಯಗಳ ಬಗ್ಗೆ. 10ನೇದು ಇದು ಪುರುಷ ಸೂಕ್ತದ ಬಗ್ಗೆ ರೀ. ಪುರುಷ ಸೂಕ್ತದ ಬಗ್ಗೆ ಇರತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇಷ್ಟು ಗೊತ್ತಿರಬೇಕಾ? ಇದು ಚಾತುರ್ವರ್ಣ ವ್ಯವಸ್ಥೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಆಗಿದೆ. ಅಂದರೆ ಜಾತಿ ಬಗ್ಗೆ ಏನಾಗೈತೆ, ಜಾತಿ ಕ್ಯಾಸ್ಟ್ ಬಗ್ಗೆ ಏನಾಗೈತೆ ಫಸ್ಟ್ ಇಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ರೈಟ್? ಓಕೆ, ನೆಕ್ಸ್ಟ್. ಸೈಮನ್ ಆಯೋಗವನ್ನು ಯಾಕೆ ವಿರೋಧಿಸಲಾಯಿತು ಅಂತ ಕೇಳ್ಯಾರ. ಇದರಲ್ಲಿ ಇದ್ದವರೆಲ್ಲ ಬಿಳಿಯರು ಅಂತ, ಮತ್ತು ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ತಳೆದ ನೀತಿಯ ಬಗ್ಗೆ ಜನರು ವ್ಯಾಗ್ರವಾಗಿದ್ದಿರ್ತ. ಮಿಂಟೋ ಮಾರ್ಲೆ ಸುಧಾರಣೆಗಳು ಕಾರ್ಯ ಸಾಧ್ಯವಾಗಿರಲಿಲ್ಲ ಅಂತ. ಮಾಂಟೇಗೋ ಮತ್ತು ಚೇಮ್ಸ್ಫರ್ಡ್ ಅವರ ನಿರೀಕ್ಷೆಯ ಪ್ರಕಾರ ಕೆಲಸ ಮಾಡಲಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ ಅಂತಂದರೆ, ಇದರಲ್ಲೆಲ್ಲರೂ ಇದ್ದವರು ಏನಾಗಿದ್ದರು, ಬಿಳಿಯರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಅದನ್ನು ವಿರೋಧಿಸಲಾಯಿತು. ಮತ್ತು ಅಲ್ಲಿ 7 ಜನ ಇದ್ದರು. ಇದರಲ್ಲಿ ಎಷ್ಟು? 7 ಜನರು ಇದ್ದರು. ಆ್ಯಕ್ಚುಲಿ ಇದು ಈ ಒಂದು 1919ರ ಕಾಯ್ದೆ, 1919ರ ಭಾರತ ಸರ್ಕಾರ ಕಾಯ್ದೆನ ಏನು ಮಾಡಿ ವಿಮರ್ಶೆ ಮಾಡಲಿಕ್ಕೆ ಬಂದಿತ್ತು ರೀ. ಚೆಕ್ಕಿಂಗ್ ಆಫ್ ದ ಡಯಾರ್ಕಿ ಅಂತ ಕರಿತೀವಿ ನಾವು. ಚೆಕ್ ಮಾಡಲಿಕ್ಕೆ ಬಂದಿತ್ತಿದು. ಅದರ ಮೇಲೆ ಒಂದು ವರದಿನ ಕೊಡಲಿಕ್ಕೆ ಬ್ರಿಟನ್ ಸಂಸತ್ತಿಗೆ ಒಂದು ವರದಿ ಸಲ್ಲಿಸಲಿಕ್ಕೆ ಈ ಆಯೋಗ ಬಂದಿರತಕ್ಕಂಥದ್ದು, ಸೈಮನ್ ಆಯೋಗ. ಆ್ಯಕ್ಚುಲಿ ಈ ಸೈಮನ್ ಆಯೋಗ ಅಂತ ಯಾಕೆ ಕರಿತೀವಿ ಅಂದ್ರಿಗಿನ, ಆ ಆಯೋಗದ ಅಧ್ಯಕ್ಷ ಯಾರಪ್ಪ ಅಂದ್ರೆ, ಚೇರ್ಮನ್ ಯಾರಂದ್ರೆ ಜಾನ್ ಸೈಮನ್ ಆಗಿದ್ದ. ಓಕೆ, ಆ್ಯಕ್ಚುಲಿ ಅದರ ನಿಜವಾದ ಹೆಸರು ಏನಂದ್ರೆ, ಸೈಮನ್ ಆಯೋಗದ ನಿಜವಾದ ಹೆಸರು ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನ್ ಅಂತ ಹೇಳ್ಕೇಸಿ. ಇಂಡಿಯನ್ ಸ್ಟ್ಯಾಟ್ಯುಟರಿ ಕಮಿಷನ್ ನೋಡ್ರಿ, ಇದು ಗೊತ್ತಿರಬೇಕು. ಇದು ರಚನೆ ಆಗಿದ್ದು 1927ಕ್ಕೆ. ಭಾರತಕ್ಕೆ ಬಂದಿದ್ದು 1928ಕ್ಕೆ. ನೆನಪಿರಲಿ. ಬಟ್ ಇದನ್ನು ವಿರೋಧಿಸಲಿಕ್ಕೆ ಇನ್ನೊಂದು ಕಾರಣ ಐತೆ, ಬಿಳಿಯರಷ್ಟೇ ಅಲ್ಲ. ಇದು 2 ವರ್ಷ ಏನಾಗಿತ್ತು, ಮೊದಲೇ ರಚನೆ ಆಗಿತ್ತು. 2 ಇಯರ್ಸ್ ಏನಾಗಿತ್ತು, ಬಿಫೋರ್ ಏನಾಗಿತ್ತು ಇದು ರಚನೆ ಆಗಿರ್ತಕ್ಕಂಥದ್ದು ನೋಡಿ. ಯಾಕಂದರೆ 1919ರಾಗ ಯಾವಾಗ ಕಾಯ್ದೆ ಪಾಸ್ ಆಯ್ತಲ್ಲ ಅವಾಗ ಹೇಳಿದ್ರು 10 ಇಯರ್ಸ್ ಬಿಟ್ಟು ಏನು ಮಾಡ್ತೀವಿ ನಾವು, ಒಂದು ಆಯೋಗನ ರಚನೆ ಮಾಡ್ತೀವಿ ಅಂತ ಹೇಳಿದರು. ಬಟ್ 10 ಇಯರ್ಸ್ ಅಂದರೆ ಯಾವಾಗ ಬರಬೇಕಾಗಿತ್ತು, 10 ಇಯರ್ಸ್ ಇಲ್ಲಿಂದ ಹಿಡಿದು 10 ಇಯರ್ಸ್ ಅಂದರೆ ಎಷ್ಟಾಗ್ತದೆ, 1929 ಆಗುತ್ತೆ. ಬಟ್ ಅವ್ರು ಏನು ಮಾಡಿಬಿಟ್ರು, 1927ಕ್ಕೆ ಏನು ಮಾಡಿಬಿಟ್ರು, ಈ ಆಯೋಗನ ರಚನೆ ಮಾಡಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಕೆಲವು ಪಕ್ಷಗಳು ಏನಾಗ್ತವಪ್ಪ ಅಂದ್ರೆ ಬೆಂಬಲ ನೀಡ್ತಾವ್ರಿ. ಇದನ್ನು ವಿರೋಧಿಸಿ ಏನಪ್ಪ ಅಂದ್ರೆ, ಇನ್ನು ಲಾಲಾ ಲಜಪತ್ ರಾಯ್ ಅವರು ಆ ಸ್ಯಾಂಡರ್ಸ್ನ ಲಾಠಿ ಏಟಿನಿಂದ ಏನಾದರೂ ಮರಣ ಹೊಂದಿರತಕ್ಕಂಥದ್ದು. ಅದರಿಂದ
ಆ ಮರಣ ಹೊಂದಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಶಿಷ್ಯಂದ್ರಾಗಿರ್ತಕ್ಕಂಥ ರಾಜಗುರು ಸುಖದೇವ್ ಭಗತ್ ಸಿಂಗ್ ಅವರು ಆ ಸಾವಿಗೆ ಕಾರಣನಾಗಿರ್ತಕ್ಕಂಥ ಸ್ಯಾಂಡರ್ಸನನ್ನು ಆಗಲೇ 6 ಗಂಟೆ ಸುಮಾರು ಏನು ಮಾಡಿದ್ರು ಅಂದ್ರೆ ಪಂಜಾಬಿನ ಅಮೃತ್ಸರದಲ್ಲಿ ರೈಫಲ್ಸ್ನಿಂದ ಶೂಟ್ ಮಾಡಿ ಏನು ಮಾಡಿದರು, ಸಾಯಿಸಿರ್ತಕ್ಕಂಥದ್ದು. ಅದನ್ನೇ ನಾವು ಲಾಹೋರ್ ಪಿತೂರಿ ಕೇಸ್ ಅಂತ ಕರಿತೀವಿ ಅಥವಾ ಕಾನ್ಸ್ಪರಸಿ ಅಂತ ಕೂಡ ಕರಿತೀವಿ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಜವಾಹರ್ಲಾಲ್ ನೆಹರು ಪ್ರತಿಕ್ರಿಯೆ ಹೇಗಿತ್ತು? ನೋಡ್ರಿ ಏನು ಕೇಳ್ಯಾರ, ಅವರು ಅದನ್ನು ತುಂಬ ಮನಸ್ಸಿನಿಂದ ಸ್ವಾಗತಿಸಿದರು ಅಂತ ಕೊಟ್ಟಿದ್ದಾರೆ. ಇದು ಒಂದು ವಿಶ್ವಾಸಘಾತಕ ಒಪ್ಪಂದ ಎಂದು ಅವರು ಭಾವಿಸಿದರು, ಇದರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ಅಂತ ಕೊಟ್ಟಾರ. ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧಿಯವರನ್ನು ಅವರು ಅಭಿನಂದಿಸಿದರತ್ತ. ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧಿಯವರನ್ನ ಅಭಿನಂದಿಸಿದರು ಅಂತ ಕೊಟ್ಟಾರ. ಬಟ್ ಇಲ್ಲಿ ಏನು ಕೇಳಿದಾರ, ಜವಾಹರ್ಲಾಲ್ ನೆಹರು ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದಾರ. ನೋಡ್ರಿ, ಈ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಇದು ಸರಿಯಾದಂಥ ಉತ್ತರ. ಇದು ಜವಾಹರ್ಲಾಲ್ ನೆಹರು ಅವರ ಪ್ರತಿಕ್ರಿಯೆ. ಅಂದರೆ ಏನು ಹೇಳಿದರು ಅಂತಂದ್ರೆ 1931 ಮಾರ್ಚ್ 5ಕ್ಕೆ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಗಾಂಧಿ ಇರ್ವಿನ್ ಒಪ್ಪಂದ, ಇದನ್ನು ದೆಹಲಿ ಒಪ್ಪಂದ ಅಂತ ಕೂಡ ಕರೀತಾರೆ. ಇದನ್ನು ದೆಹಲಿ ಒಪ್ಪಂದ. ಇಲ್ಲಿ ಸಪ್ರೋ ಮತ್ತು ಜೈಕಾರ್ ಅವರ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಯಿತು. ಬಟ್ ಅಲ್ಲಿ ಸಿಂಪಲ್ಲಾಗಿ ಹೇಳಿದ ಗಾಂಧೀಜಿ, ನಾ ದುಂಡುಮೇ ಸಮ್ಮೇಳನಿಗೆ ಬರ್ತೀನಿ, ನೀನೇ ಮಾಡೋ ಸಾಲ್ಟ್ ಆ್ಯಕ್ಟನ್ನು ಹಿಂದಕ್ಕೆ ತಕ್ಕೋ, ನಾನು ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಅಂದರೆ ಕಾನೂನು ಭಂಗ ಚಳವಳಿಯನ್ನು ನಾನು ಹಿಂದಕ್ಕೆ ತಕ್ಕೋತೀನಿ ಅಂತ ಹೇಳ್ದ. ಹಾಗಾಗಿ ಆತ ಕಾಂಗ್ರೆಸ್ 1929 ಏನು ನಿರ್ಣಯ ತೊಗೊಂಡಿತ್ತು ಅಂದ್ರಿಗಿನ ಕಾಂಗ್ರೆಸ್ನಿಂದ ಯಾವ ವ್ಯಕ್ತಿ ಕೂಡ ಏನಾಗ್ಬಾರ್ದು, ದುಂಡು ಮೇಜಿನ ಸಮ್ಮೇಳನಗಳಿಗೆ RTC ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಏನಾಗ್ಬಾರ್ದು, ಭಾಗವಹಿಸಬಾರ್ದು ಅನ್ನೋದೊಂದು ನಿರ್ಣಯ ತೊಗೊಂಡಿರ್ತಕ್ಕಂಥದ್ದು. ಆದರೆ ಗಾಂಧೀಜಿ ಅದನ್ನು ತಳ್ಳಿ ಹಾಕಿ ಏನು ಮಾಡಿದರು, 2ನೇ ದುಂಡು ಮೇಜಿನ ಸಮ್ಮೇಳನಿಗೆ ಏನಾದರೂ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಏನಾದರೂ ಹೋದರು. ಅಲ್ಲಿ ಕೂಡ ಏನಾಯಿತು, ಗಾಂಧೀಜಿಯವರಿಗೆ ಅವಮಾನ ಆಗಿರ್ತಕ್ಕಂಥದ್ದು. ಯಾಕಂದರೆ ಈ ವಿನ್ಸ್ಟಾನ್ ಚರ್ಚಿಲ್ ಅವರು ಏನು ಮಾಡಿದರು ಅಂತಂದ್ರೆ ಹರೆಬೆತ್ತಲೆಯ ಪಕೀರ ಆಫ್ ನೆಕೇಟಿಂಗ್ ಅಂತ ಕರೆದನ್ರಿ. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಬಟ್ ಆದರೂ ನಮ್ಮ ಗಾಂಧೀಜಿಯವರು ಅವನಿಗೆ ಟಾಂಗ್ ಕೊಡ್ತಾರೆ ರೀ. ಓಕೆ, ಹೌದಪ್ಪ, ನಾವು ಹರೆಬೆತ್ತಲೆಯ ಪಕೀರ್ ನಾಚಿಕೆ ಪಡಬೇಕಾಗಿದ್ದು ನಾವಲ್ಲ, ನೀವು ಅಂತ ಹೇಳ್ತಾನೆ ರೀ. ಯಾರು? ಗಾಂಧೀಜಿಯವರು. ಯಾಕೆ ಅಂತಂದರೆ ನಮ್ಮ ಈ ಸ್ಥಿತಿಗೆ ಕಾರಣ ಯಾರು? ನೀವು. ನಾಚಿಕೆ ಪಡಬೇಕಾಗಿದ್ದು ನೀವು. ಓಕೆ, ಹಾಗಾಗಿ ಗಾಂಧೀಜಿಯವರು ಅವನಿಗೆ ಏನು ಮಾಡಿದರು, ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಇದು ಅರೆಬೆತ್ತಲೆ ಪಕೀರ ಅಂತ ಕರೆದಿದ್ದು ವಿನ್ಸ್ಟಾನ್ ಚರ್ಚಿಲ್. ಹಾವು ಮುಂಗಿಸಿದ್ದಂಗೆ ರೀ ಇವರಿಬ್ಬರು. ಆ್ಯಕ್ಚುಲಿ 1945 ಬಹುಶಃ ಇವನು ಪ್ರಧಾನಿ ಆಗಿದ್ರೆ ನಮಗೆ 1947 ಏನೂ ಸಿಗ್ತಿರಲಿಲ್ಲ ಅನ್ಕೋತಾನೆ. ಫ್ರೀಡಮ್ ಸಿಗ್ತಾ ಇರಲಿಲ್ಲ, ಸ್ವಾತಂತ್ರ್ಯ ಅನ್ನೋದು ಸಿಗ್ತಾ ಇರಲಿಲ್ಲ. ನಮ್ಮ ಅದೃಷ್ಟ ಇತ್ತು ಏನೋ ಗೊತ್ತಿಲ್ಲ, ನಮ್ಮ ಅದೃಷ್ಟದ ಬಾಗಿಲಿತ್ತಿರೋದು ಅಲ್ಲಿ ಕ್ಲೈಮೇಟ್ ಅಟ್ಲಿ ಅವ್ರು ಏನಾದರೂ ಪ್ರಧಾನಿ ಆಗಿರ್ತಕ್ಕಂಥದ್ದು. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇದು ಜವಾಹರ್ಲಾಲ್ನವ್ರು ಏನು ಮಾಡ್ತಾರೆ, ಟೀಕೆ ಮಾಡ್ತಾರೆ. ಅರ್ಥ ಆಯ್ತಾ? ಏನಂತ ಟೀಕೆ ಮಾಡ್ತಾರೆ ಅಥವಾ ಪ್ರತಿಕ್ರಿಯಿಸ್ತಾರೆ ಅಂದ್ರೆ, ಗಾಂಧಿ ಇರ್ವಿನ್ ಒಪ್ಪಂದದೊಂದಿಗೆ ಭಾರತವನ್ನು ಇಂಗ್ಲೆಂಡಿಗೆ ಮಾರಿದರು ಅಂತೇಳಿ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ನೋಡಿ, ಇದು ಒಂದು ವಿಶ್ವಾಸಘಾತಕ ಒಪ್ಪಂದ ಎಂದು ಅವರು ಭಾವಿಸಿದರು. ರೈಟ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ಯುದ್ಧಗಳು ಹುಮಾಯೂನ್ಗೆ ಸಂಬಂಧಿಸಿವೆ ಅಂತ ಕೇಳಿದಾರ. ನೋಡ್ರಿ, ಈ 2ನೇ ಪಾಣಿಪತ್ ಯುದ್ಧ, 2ನೇ, ಇದು ಅಕ್ಬರ್ನಿಗೆ ಸಂಬಂಧಪಟ್ಟದ್ದು. ಓಕೆ, ಅಕ್ಬರ್ನಿಗೆ ಸಂಬಂಧಪಟ್ಟಿದ್ದು. ಹಾಗಾದರೆ ಹಲ್ದಿಘಾಟ್ ಕದನ, ಇದು ಕೂಡ ಅಕ್ಬರ್ನಿಗೆ ಸಂಬಂಧಪಟ್ಟಿದ್ದು. ಇದು ಕೂಡ ಅಕ್ಬರ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಲ್ದಿಘಾಟ್ ಕದನ 1576. ಓಕೆ, ನೋಡ್ರಿ, ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಯಾವುದು? ಕಲಿಂಜರ್ ಯುದ್ಧ ಮತ್ತು ಚೂನಾರ್ ಯುದ್ಧ. ಚೂನಾರ್ ಏನು ಕೇಳಿದಾರೆ ಇಲ್ಲಿ? ಹುಮಾಯೂನ್ಗೆ ಸಂಬಂಧಪಟ್ಟದ್ದು ಕೇಳ್ಯಾರ್ರಿ. ಚೂನಾರ್ ಯುದ್ಧ ರೈಟ್ ಆಗತ್ತೆ ರೀ ಇದು. ಯಾಕಂತಂದರೆ ಇಲ್ಲಿ ಚೌಸಾ ಕದನ ನಡೀತೆ. ಚೌಸಾ ಕದನ ಅಲ್ಲಿ ಚೂನಾರ್ ಕೋಟೆನ ಏನು ಮಾಡಿದೈತ, ವಶಪಡಿಸ್ಕೊಂಡ. ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ ಏನು ಮಾಡ್ಯಾರ, ಚೂನಾರ್ ಯುದ್ಧ ಅಂತ ಕೊಟ್ಟಿರ್ತಕ್ಕಂಥದ್ದು. ಓಕೆ, 1539. ಹಲ್ದಿಘಾಟ್ ಕದನ 1576 ಜೂನ್ 18. ರೈಟ್, ರಾಣಾ ಪ್ರತಾಪ್ ಸಿಂಗ್ ವರ್ಸಸ್ ಮಾನ್ ಸಿಂಗ್. ನೆಕ್ಸ್ಟ್ 2ನೇ ಪಾಣಿಪತ್ ಕದನ 1556. ಇಲ್ಲಿ ಕಲಿಂಜರ್ ಯುದ್ಧ ಅಂತ ಕೂಡ ಕೊಟ್ಟಿದ್ದಾರೆ. ಕಲಿಂಜರ್ ಯುದ್ಧ
ಬಟ್ ಇದರಲ್ಲಿ ಆಯ್ಕೆಯಲ್ಲಿ ಏನಿದಾವೆ, ಕೆಳಗಿನ ಯಾವ ಯುದ್ಧಗಳು ಹುಮಾಯೂನಿಗೆ ಸಂಬಂಧಪಟ್ಟವ ಅಂತ ಕೇಳಿರ್ತಕ್ಕಂಥದ್ದು. 1, 4 ಇದೆ, ಇದು ಆಗಲ್ಲ. 2, 3 ಇದೆ, 2, 3 ಇದೆ, ಇದು ಆಗಲ್ಲ. ನೆಕ್ಸ್ಟ್ 3, 4 ಇದೆ, 3, 4 ಇದೆ. ಬಟ್ ಇಲ್ಲಿ ಸಂಬಂಧಿಸಿರ್ತಕ್ಕಂಥದ್ದು ಹುಮಾಯೂನಿಗೆ ಒಂದೇ ಒಂದು, ಬಟ್ ಆದರೆ ಇದ್ರ ಕಂಪ್ಲೀಟ್ ಏನೈತಿ ಇದು ರಾಂಗ್ ಇರತಕ್ಕಂಥದ್ದು. ಓಕೆ, ಈ ಕ್ವಶನ್ನ ಬಿಟ್ಬಿಡೋಣ ಸ್ನೇಹಿತರೆ. ನೋಡಿರಿ, ರೈತಾವಾರಿ ಪದ್ಧತಿಯು ಬ್ರಿಟಿಷ್ ಭಾರತದ ದಕ್ಷಿಣ ಭಾಗದಲ್ಲಿ ಪರಿಚಯಿಸಿದ ಭೂಮೀಕರ ನಿರ್ಧರಣೆ ಪದ್ಧತಿಯಾಗಿತ್ತು. ಇದಕ್ಕೆ ಕಾರಣ ಅಂತ ಕೊಟ್ಟರ. ನೆಕ್ಸ್ಟು, ಬ್ರಿಟಿಷ್ ಭಾರತದಲ್ಲಿ ಭೂಮಿ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದು, ಭಾರತದ ಆರ್ಥಿಕತೆಯನ್ನು ಸುಧಾರಿಸುವುದು, ಭೂ ಮಾಲೀಕರ ಮೇಲೆ ಹಿಡಿತ ಸಾಧಿಸುವುದು, ಕ್ಷಾಮಗಳ ಪುನರಾವೃತ್ತಿಯನ್ನು ತಡೆಯುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಅವರು ಸಂಗ್ರಹಣೆ ಅಂದರೆ ಕಂದಾಯ, ಭೂಮಿ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದಕ್ಕಾಗಿ ಏನು ಮಾಡಿದರು, ರೈತಾವಾರಿ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ರೈತಾವಾರಿ ಪದ್ಧತಿ ಜಾರಿಗೆ ಯಾವಾಗುತ್ತೆ ಅಂದರೆ 1820 ಇಲ್ಲಿ ಜಾರಿಗೆ ತಂದವರು ಯಾರಂದ್ರೆ ಥಾಮಸ್ ಮನ್ರೋ, ರೈಟ್. ಫಸ್ಟ್ ಎಲ್ಲಿ ಅಂದ್ರೆ ಮದ್ರಾಸ್. ಬಟ್ ಆದರೆ ಇದಕ್ಕಿಂತ ಮೊದಲೇ ಏನಾಗಿತ್ತು ಅಂತಂದ್ರಿಗಿನ, ಇದಕ್ಕಿಂತ ಮೊದಲೇ ಈ ಬಾರ್ಮಹಲ್ ಪ್ರಾಂತ್ಯದ ಮದ್ರಾಸಿನ ಬಾರ್ಮಹಲ್ ಪ್ರಾಂತ್ಯದಲ್ಲಿ ಏನಾಗಿತ್ತು, ಜಾರಿಯಾಗಿರ್ತಕ್ಕಂಥದ್ದು. ಓಕೆ, ಲಾರ್ಡ್ ಮಾರ್ಕನ್ಸ್ ಎಸ್ಟಿಂಗ್ಸ್ನ ಕಾಲದಲ್ಲಿ ಇದು ಜಾರಿಯಾಗುತ್ತೆ. ಅವಾಗ ಗವರ್ನರ್ ಅವನೇ ಮಾರ್ಕನ್ಸ್ ಎಸ್ಟಿಂಗ್ಸ್ನ ಕಾಲದಲ್ಲಿ ಇವನು ಗವರ್ನರ್ ಜನರಲ್ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರತಿಪಾದನೆ ಎಯನ್ನು ಕಾರಣ 6 ವಿವರಿಸಲಾಗಿದೆ. ಇವುಗಳ ಬಗೆಗಿನ ಯಾವ ವಿವರಣೆ ಸರಿಯಾಗಿದೆ ಎಂಬುದನ್ನು ತಿಳಿಸಿ. ಪ್ರತಿಪಾದನೆ ಏನೈತೆ ಅಂದರೆ ವಿಜಯನಗರವನ್ನು ಆಳಿದ ಸಂಗಮ ರಾಜವಂಶವು ಇದು ಒಂದು ಪ್ರಮುಖ ರಾಜವಂಶ ಅಂತ ಕೊಟ್ಟಾರ. ಅದಕ್ಕೆ ಕಾರಣ ಏನಂತಂದರೆ ಇವರು ಸಂಗಮ ಸಾಹಿತ್ಯದ ಪೋಷಕರಾಗಿದ್ದರು ಅಂತ ಕೇಳ್ಯಾರ. ಇದು ನೀವು ಈಸಿಯಾಗಿ ಆನ್ಸರ್ ಆಗ್ಬೋದು, ಯಾಕಂದರೆ ಸಂಗಮ ಸಾಹಿತ್ಯದ ಪೋಷಕರಲ್ಲ ಇವರು. ಅರ್ಥಾತ್ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಈ ಚೋಳರು, ಪಾಂಡ್ಯರು, ಚೇರರು ಸಂಗಮ ಸಾಹಿತ್ಯದ ಪೋಷಕರು. ಓಕೆ, ಅದರಲ್ಲಿ ಪಾಂಡ್ಯರು ಜಾಸ್ತಿ ಏನು ಮಾಡ್ತಾರೆ ರೀ, ಸಂಗಮ ಸಾಹಿತ್ಯದ ಕೈಗಳನ್ನು ಪೋಷಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಕರೆಕ್ಟ್ ಇದೆ. ವಿಜಯನಗರನ ಆಳಿದ ಸಂಗಮ ವಂಶವು ಪ್ರಮುಖವಾಗಿತ್ತು. ಬಟ್ ಆದರೆ ಅದಕ್ಕೆ ಕಾರಣ ಏನಲ್ಲ, ಇದಲ್ಲ. ಓಕೆ, ನೋಡಿರಿ, ಇಲ್ಲಿ ಸರಿ ಇದೆ, ಆರ್ ಏನಿದೆ ತಪ್ಪಿದೆ. ಇಲ್ಲೇನು ಕೊಡ್ರೆ ಎ ಮತ್ತು ಆರ್ ಎರಡೂ ಸರಿ ಇದೆ ಗೊತ್ತಾ. ಬಟ್ ಎಯ ಕಾರಣದಿಂದ ಆರ್ ಇದೆ ಅಂತ ಕೊಟ್ಟಾರ. ಎ ಮತ್ತು ಆರ್ ಎರಡೂ ಸರಿ ಇದೆ ಅಂತ ಕೊಟ್ಟಾರ, ಎಯ ಕಾರಣದಿಂದ ಆರ್ ಇಲ್ಲ ಅಂತ ಕೊಟ್ಟಾರ. ಹಾಗಾಗಿ ಸರಿ ಇದೆ, ಬಟ್ ಆರ್ ಏನಿದೆ ತಪ್ಪಿದೆ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 1 ಸೆಕೆಂಡ್. ಸುಲ್ತಾನ ರಜಿಯಾ ಯಾವ ರಾಜವಂಶಕ್ಕೆ ಸೇರಿದವಳು ಅಂತ ಕೇಳಿರ್ತಕ್ಕಂಥದ್ದು. ತುಘಲಕನ, ಗುಲಾಮಿನ, ಖಿಲ್ಜಿನ, ಲೂದಿನ ಅಂತೇಳಿ ಕೇಸಿ ಈ ಥರ ಪ್ರಶ್ನೆ ಕೂಡ ನಿಮಗೇನು ಬರ್ತವೆ, ಕಂಡು ಬರ್ತಕ್ಕಂಥ. ತುಘಲಕ್, ಗುಲಾಮಿ ಮತ್ತು ಲೂದಿ ಅಂತ ಕೊಟ್ಟಾರ. ಈಕಿ ಯಾವ ಸಂತತಿಗೆ ಸೇರಿರ್ತಕ್ಕಂಥದ್ದು ಅಂದ್ರಿಗಿನ ಗುಲಾಮಿ ಸಂತತಿ ಸ್ನೇಹಿತರೆ. ಯಾವ ಸಂತತಿ? ಗುಲಾಮಿ ಸಂತತಿ. ನೋಡ್ರಿ, ಗುಲಾಮಿ ಸಂತತಿ ಎಕ್ಸಾಂಪಲ್ ನೋಡ್ರಿ, ಈಗ ಸಂತತಿಗಳು ಬರ್ತಾವ್ರಿ ಇಲ್ಲಿ. ಫಸ್ಟ್ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಹ್ಯಾದ್, ಲೂದಿ. ಓಕೆ, ಲೂದಿ. ಗುಲಾಮಿ ಸಂತತಿ 1206 1290. ಓಕೆ, 1290 1320, 1320 1451. ಇನ್ನು 1451 1206 1290, 1290 1320, 1320 1414 ಆಗಬೇಕಾಗಿತ್ತು. 1 ಸೆಕೆಂಡ್. ಹದಿನಾಲ್ಕುನೂರ 14 1414 1451 1451
1526 ಸ್ನೇಹಿತರೆ. ಹಾಗಾದರೆ ಈ ರಜಿಯಾ ಯಾವ ಸಂತತಿಗೆ ಸೇರಿರಪ್ಪ ಅಂದ್ರೆ ಗುಲಾಮಿ ಸಂತತಿಗೆ ಸೇರಿರ್ತಕ್ಕಂಥದ್ದು. ಓಕೆ, ಇದರಲ್ಲಿ ಈ ಗಿಯಾಸುದ್ದೀನ್ ಕುತುಬುದ್ದೀನ್ ಐಬಕ್ ಆನಂತರ ಅವನ ಮಗ ಬರ್ತಾನೆ ಆರಾಮ್ ಶಾ. ಆನಂತರ ಅಲ್ಲಿ ಈ ರಜಿಯಾಳ ಅಪ್ಪ ಇಲ್ತಮಶ್, ಯಾರ್ರೀ? ಇಲ್ತಮಶ್. ಹಾಗಾದರೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ರಜಿಯಾಳ ತಂದೆ ಯಾರು ಅಂತ ತಿಳ್ಕೇಶಿ, ಇಲ್ತಮಶ್ ಅಥವಾ ಅಲ್ತಮಶ್. ಓಕೆ, ಇದಕ್ಕೆ ಸೇರಿರ್ತಕ್ಕಂಥವ್ರು ಅಂದರೆ ಗಿಯಾಸುದ್ದೀನ್ ಬಲ್ಬನ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ರಜಿಯಾ ಸುಲ್ತಾನ 3 ವರ್ಷ 6 ತಿಂಗಳು, ನೋಡ್ರಿ 3 ವರ್ಷ 6 ತಿಂಗಳು 6 ದಿನ ಆಡಳಿತ ಮಾಡಿರ್ತಕ್ಕಂಥದ್ದು. 3 ವರ್ಷ 6 ತಿಂಗಳು 6 ದಿನ. ಬಟ್ ಈಕಿ ಒಂದು ದಿನ ಕೂಡ ಮಹಿಳೆಯರಂತೆ ಆ ಕಾಸ್ಟ್ಯೂಮ್ಸ್ನ ಹಾಕ್ಕೊಳ್ಳಿಲ್ಲ. ಆಕೆ ಯಾವಾಗಲೂ ಪುರುಷರಂತೆ ಇರ್ತಾಯಿದ್ಲು. ಅಂದರೆ ಕುದುರೆ ಸವಾರಿ ಮಾಡ್ತಾಯಿದ್ಲು, ಕೂದಲುಗಳನ್ನು ಹರೇ ಬಿಡ್ತಾಯಿದ್ಲು. ಮತ್ತು ಈ ಜಮಾಲುದ್ದೀನ್ ಯಾಕೂತನ ಜೋಡಿ ಭಾಳ ಸಲಹೆಯಿಂದ ಇರ್ತಾಯಿದ್ಲು ಅನ್ನೋ ಕಾರಣಕ್ಕಾಗಿ ಅದೆಲ್ಲ ಒಂದು ದೆಹಲಿಯ ಪ್ರಜೆಗಳಿಗೆ ಸ್ವಲ್ಪ ಅದು ಅವಮಾನಕರವಾಗಿ ಆಕೆಯನ್ನು ನಂತರ ಬಹಮರ್ಷ ಏನು ಮಾಡ್ತಾನಪ್ಪ ಅಂದ್ರೆ ಹತ್ಯೆ ಮಾಡ್ತಕ್ಕಂಥದ್ದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ಅದನ್ನು ಸಹಿಸ್ಕೊಳ್ಳಿಲ್ಲ. ಚಹಲ್ಗಾನಿ ಕೂಟದಲ್ಲಿರ್ತಕ್ಕಂಥವ್ರು ಸಹಿಸ್ಕೊಳ್ಳಿಲ್ಲ. ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಮೊಟ್ಟ ಮೊದಲ ಆರಂಭಿಸಿದ ಸ್ಥಳ ಯಾವುದಕ್ಕೆ ಕೇಳ್ಯಾರ? ಚಂಪಾರಣ್ಯ, ಖೇಡಾ, ಬಾಡೋಲಿ, ಅಹಮದಾಬಾದ್ ಕೊಟ್ಟರ. ನೋಡ್ರಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರಿಗಿನ ಚಂಪಾರಣ್ಯ ರೀ. ಚಂಪಾರಣ್ಯ ಸತ್ಯಾಗ್ರಹ. ನೋಡಿ, ಚಂಪಾರಣ್ಯ ಸತ್ಯಾಗ್ರಹ ಎಷ್ಟರಲ್ಲಿ ಆಗುತ್ತೆ? 1917ರಲ್ಲಿ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 2 ಇದಾವಲ್ಲ, ಅವು 1918ರಲ್ಲಿ ಆಗುತ್ತೆ. ಓಕೆ, ಈ ಚಂಪಾರಣ್ಯ ಆಗಿರ್ತಕ್ಕಂಥದ್ದು ಇದು ನೀಲಿ ಬೆಳೆಗಾರರ ಸಂಬಂಧ. ಇನ್ನು ಖೇಡಾ ಆಗಿದ್ದು ಇದು ರೈತರ ಸಂಬಂಧ. ಇನ್ನು ಈ ಅಹಮದಾಬಾದ್ ಸತ್ಯಾಗ್ರಹ ಏನೈತಲ್ಲ, ಇದು ಆಗಿದ್ದು ಹತ್ತಿಗಿರಣಿ ಕಾರ್ಮಿಕರ ಸಮಸ್ಯೆಗಾಗಿ. ಓಕೆ, ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ನೆಕ್ಸ್ಟ್ ಏನು ಹೇಳಿದ್ರು ನೋಡೋಣ. ಒಂದು ಸೆಕೆಂಡ್ ಸ್ನೇಹಿತರೆ. ಓಕೆ, ಕಾಣದ ಅನ್ಕೋತಾನೆ. ಇದಕ್ಕೋ ಸ್ಲೈಡ್ ಇದಾಗಿದೆ. ಕೆಳಗಿನವುಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ತಿಳಿಸಿ ಅಂತ ಕೇಳ್ಯಾರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಮಲಬಾರ್ ಪ್ರತಿಭಟನೆ, ಕಾಮಘಾಟ್ ಮಾರುಘಟನೆ, RIN ದಂಗೆ ಅಂತ ಕೊಟ್ಟಾರ. ಅರ್ಥ ಆಯ್ತಾ? ನೋಡ್ರಿ, ಹಾಗಾದರೆ ಇದಕ್ಕೆ ನೋಡೋದಾದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿದ್ದು 1919, ಮಲಬಾರ್ ಪ್ರತಿಭಟನೆ ಆಗಿದ್ದು 1921, ಕಾಮಘಾಟ್ ಮಾರುಘಟನೆ ಆಗಿದ್ದು 1914. ಹಾಗಾದರೆ ಇದು 1946 ರಾಯಲ್ ಇಂಡಿಯನ್ ನ್ಯಾವಿ. ಹಾಗಾದ್ರೆ ನೋಡ್ರಿ, ಫಸ್ಟ್ ಯಾವುದಾಗಬೇಕು ಇದರಲ್ಲಿ? ಸಿ ಆಗಬೇಕು. ಫಸ್ಟ್ ಯಾವುದು? ಸಿ. ಹಾಗಾದರೆ ಈಸಿಯಾಗಿ ಆಗಿಬಿಡ್ಬೋದು. ಇವ್ಯಾವು ಅಲ್ಲ ಆನ್ಸರ್. ರೈಟ್ ಆನ್ಸರ್ CABD ಅಂತ ನಿಮಗೆ ಗೊತ್ತಿರತಕ್ಕಂಥದ್ದು. ನೋಡಿ, ಭಾರತದ ಏಕೀಕರಣ ಕಾರ್ಯದಲ್ಲಿ ಸರ್ದಾರ್ ಪಟೇಲರಿಗೆ ಅತ್ಯಂತ ನಿಕಟವರ್ತಿಯಾಗಿದ್ದವ್ರು ಯಾರು ಅಂತ ಕೇಳಿದ್ರ, ಆಪ್ತ ಸಲಹೆಗಾರರಾಗಿದ್ದವ್ರು ಯಾರು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ VP ಮೆನನ್ ರೀ. VP ಮೆನನ್ ಅವರು ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಅವರು ನ್ಯಾಯವಾದಿಯ ಕೋಟನ್ನು ಕೊನೆಯ ಬಾರಿಗೆ ಧರಿಸಿದ್ದು ಯಾವ ಸಂದರ್ಭದಲ್ಲಿ ಅಂತ ಕೇಳಿದಾರ. ಅದು ಸರಿಯಾದಂಥ ಉತ್ತರ INA ಬಂದಿಗಳ ವಿಚಾರಣೆಗಾಗಿ ರೀ. INA ಬಂದಿಗಳ ವಿಚಾರಣೆಗಾಗಿ ಅಂತ ನಿಮಗೆ ಗೊತ್ತಿರಬೇಕು. ಇನ್ನು ದೇಶೀಯ ಭಾಷೆಗಳ ಪತ್ರಿಕೆ ಕಾಯ್ದೆಯನ್ನು 1878ರಲ್ಲಿ ಜಾರಿಗೊಳಿಸಿದವರು ಯಾರು ಅಂತ ಕೇಳಿದಾರ. ಲಾರ್ಡ್ ಕರ್ಜನ್, ಲಾರ್ಡ್ ಲಿಟ್ಟನ್, ಮೇಲಿನ ಯಾರು ಅಲ್ಲ ಅಂತ ಇದೆ. ಇಲ್ಲಿ ಲಾರ್ಡ್ ಡಫ್ರಿನ್ ಆಗಬೇಕಿದು. ಇದು ಡಫ್ರಿನ್, ಇದು ಲಾರ್ಡ್ ರಿಪ್ಪನ್. ಅದು ಆ್ಯಕ್ಚುಲಿ ಅದು ಒಗೆದಿದೆ. ಇದು ರಿಪ್ಪನ್. ಓಕೆ, ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರಿಗಿನ ಲಾರ್ಡ್ ಲಿಟ್ಟನ್. ಲಾರ್ಡ್ ಲಿಟ್ಟನ್ ಬಗ್ಗೆ ಹಲವಾರು ಬಾರಿ ಹಿಂದೆ ಪ್ರಶ್ನೆಗಳಲ್ಲಿ ಬಂದಿರತಕ್ಕಂಥ ಚರ್ಚೆ ಮಾಡೀನಿ. ಇವನ್ನ ಭಾರತದ ನೀರೋ ಅಂತ ಕರೀತಾರೆ, ಭಾರತದ ಪ್ರತಿಗಾಮಿ ವೈಸರಾಯ್ ಅಂತ ಕರೀತಾರೆ. ಇನ್ನು ಲಾರ್ಡ್ ರಿಪ್ಪನ್ನನ್ನು ಏನಂತ ಕರೀತಾರೆ ಅಂತಂದ್ರಿಗಿನ ಭಾರತದ ಪರವಾದ ವೈಸರಾಯ್ ಅಂತ ಕರೀತಾರೆ. ಓಕೆ, ಅಂದರೆ ಇವನು ಏನು ಜಾರಿಗೆ ತೊಗೊಂಬಂದಿದ್ನಲ್ಲ ಕೆಟ್ಟ ನೀತಿಗಳನ್ನು, ಈತ ಅದನ್ನೆಲ್ಲ ಸ್ಟಾಪ್ ಮಾಡಿದ. ಎಕ್ಸಾಂಪಲ್ ನೋಡ್ರಿ, ಈ ಲಾರ್ಡ್ ಲಿಟ್ಟನ್ ಏನೇನು ಜಾರಿಗೆ ತೊಗೊಂಬಂದಿದ್ದ ಅಂತಂದ್ರಿಗಿನ ಆರ್ಮ್ಸ್ ಆ್ಯಕ್ಟನ್ನು ಜಾರಿಗೆ ತೊಗೊಂಬಂದಿದ್ದ. ಆರ್ಮ್ಸ್ ಆ್ಯಕ್ಟ್. ನೆಕ್ಸ್ಟ್ VPA ಕಾಯ್ದೆ ಇದೆ.
ವೆರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ತೊಗೊಂಬಂದಿದ್ದ, ICS ಕಾಯ್ದೆ ತೊಗೊಂಬಂದಿದ್ದ, ಇಂಡಿಯನ್ ಸಿವಿಲ್ ಸರ್ವಿಸ್ ಆ್ಯಕ್ಟ್ನ ಜಾರಿಗೆ ತೊಗೊಂಬಂದಿದ್ದ, ICS ಇಂಡಿಯನ್ ಸಿವಿಲ್ ಸರ್ವಿಸ್ ಆ್ಯಕ್ಟ್ನ ಕೂಡ ಜಾರಿಗೆ ತೊಗೊಂಬಂದಿದ್ದ. ಇವೆಲ್ಲ ಜಾರಿಗೆ ತೊಗೊಂಬಂದ್ಬಿಟ್ಟು ಭಾರತೀಯರ ಮೇಲೆ ಏನು ಮಾಡಿದ್ದ, ನಿರ್ಬಂಧವನ್ನು ಏರಿರ್ತಕ್ಕಂಥದ್ದು. ಅಂದ್ರೆ ಭಾರತೀಯರು ಯಾರು ಉನ್ನತ ಹುದ್ದೆ ಪಡಿಬಾರ್ದು, ಭಾರತೀಯರು ಯಾರು ಶಸ್ತ್ರಗಳನ್ನು ಹೊಂದಬಾರ್ದು, ಅರ್ಥ ಆಯ್ತಾ, ಈ ರೀತಿಯಾಗಿರ್ತಕ್ಕಂಥದ್ದು, ರೈಟ್. ಮತ್ತು ಭಾರತೀಯರು ಬ್ರಿಟಿಷರ ವಿರುದ್ಧ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರಿಬಾರ್ದು, ಈ ರೀತಿ ಅವನು ಕಾನ್ಸೆಪ್ಟ್ ಇಟ್ಕೊಂಡು ತಂದಿರತಕ್ಕಂಥ ಸ್ನೇಹಿತರೆ. ನೋಡ್ರಿ, ಕೊನೆಯ ಪ್ರಶ್ನೆ ಇದು. ಕೆಳಗಿನ ಯಾವ ದೊರೆಯು ತಲಕಾಡುಗೊಂಡ ಎಂಬ ಬಿರುದನ್ನು ಹೊಂದಿದ್ದ ಆತ ಕೇಳಿದರ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಒಂದು ಸ್ನೇಹಿತರೆ, ವಿಷ್ಣುವರ್ಧನ. ಹೊಯ್ಸಳರ ಪ್ರಸಿದ್ಧನಾಗಿರ್ತಕ್ಕಂಥ ವಿಷ್ಣುವರ್ಧನ ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಮಧುರೈಗೊಂಡ ಇವೆಲ್ಲ ಈತನಿಗಿರ್ತಕ್ಕಂಥ ಬಿರುದುಗಳು. ಯಾವುದು, ವಿಷ್ಣುವರ್ಧನಿಗೆ. ಓಕೆ, ಹಾಗಾದರೆ ಕಂಚಿಯ ಗೊಂಡ ನೋಡ್ರಿ, ಕಂಚಿಯ ಗೊಂಡ ಎಂಬ ಬಿರುದು ಪಡೆದ ವ್ಯಕ್ತಿಗಳು ಎಷ್ಟಿದಾರ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಕಂಚಿಯ ಗೊಂಡ ಎಂಬ ಬಿರುದು ಎಷ್ಟು ಜನಕ್ಕಿದೆ, ಎಷ್ಟು ಅರಸರು ಈ ಬಿರುದನ್ನು ಪಡೆದಿರ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾವೇನು ಮಾಡೋಣ, ಕ್ಲಾಸ್ನ ಮುಕ್ತಾಯ ಮಾಡೋಣ. ಮತ್ತು ಮುಂದೆ ನಾಳೆ ನಾನು ಭೇಟಿ ಆಗ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.